ನೀವು ಥಾಮಸ್ ಎಡಿಸನ್ ಬಗ್ಗೆ ತಿಳಿದಿರುವಿರಿ. ಅವನು ದೊಡ್ಡ ಆವಿಷ್ಕಾರಕ. 100 ವರ್ಷದ ಹಿಂದೆ ವಾಸ ಮಾಡ್ತಿದ್ದ. ಆತನು ವಿದ್ಯುತ್ ಬಲ್ಬ್, ರೆಕಾರ್ಡ್ ಪ್ಲೇಯರ್, ಈ ರೀತಿಯಾದ ಅನೇಕ ಆವಿಷ್ಕಾರ ಮಾಡಿದನು. ಅವರು ಹೊಸ ರೀತಿಯ ಬ್ಯಾಟರಿಯನ್ನು ಕಂಡುಹಿಡಿಯುವುದರಲ್ಲಿ ದೀರ್ಘಕಾಲ ಪ್ರಯಾಸಪಟ್ಟನು. ವಿವಿಧ ವಸ್ತುಗಳನ್ನು ಕಂಡುಹಿಡಿಯಲು ಆತನು ಅನೇಕ ರೀತಿಯ ರಾಸಾಯನಿಕಗಳು ಹಾಗೂ ಲೋಹಗಳನ್ನು ಪ್ರಯೋಗಿಸಿದನು. ದೀರ್ಘಕಾಲದವರೆಗೆ ಅವರು ಬಯಸಿದ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಅವನು ಬ್ಯಾಟರಿಯನ್ನು ಕಂಡುಹಿಡಿಯಲು ಪ್ರಯಾಸ ಪಡುತ್ತಿರುವಾಗ ಅವನ ಸ್ನೇಹಿತನು ಅವನನ್ನು ಭೇಟಿಯಾಗಲು ಬಂದನು. ಮಾತನಾಡುತ್ತಿರುವಾಗ ಎಡಿಸನ್ 10,000 ಪ್ರಯೋಗಗಳಾದರೂ ತಾನು ಬಯಸಿದ ಫಲಿತಾಂಶ ಸಿಗಲಿಲ್ಲ ಎಂದು ಸ್ನೇಹಿತನಿಗೆ ಹೇಳಿದನು. ಎಡಿಸನ್ ಸ್ನೇಹಿತನಿಗೆ ಆಶ್ಚರ್ಯವಾಗಿ 10,000 ಪ್ರಯೋಗಗಳು ಎಂದನು. ಅದಕ್ಕೆ ಎಡಿಸನ್, ನಾನು ವಿಫಲನಾಗಿಲ್ಲ, ನಾನು ಸರಿಯಾಗಿ ಕೆಲಸ ಮಾಡದ 10,000 ಮಾರ್ಗಗಳನ್ನು ಕಂಡುಹಿಡಿದಿದ್ದೇನೆ. ಅವನ ಸ್ನೇಹಿತರು ಅಪೂರ್ಣ ಕೆಲಸವನ್ನು ವೈಫಲ್ಯವೆಂದು ತಪ್ಪಾಗಿ ಗ್ರಹಿಸಿದನು. ಆದರೆ ಬಹಳ ಶೀಘ್ರದಲ್ಲೇ ಎಡಿಸನ್ ಯಶಸ್ವಿಯಾದನು. ಯಾವಾಗಲೂ ನಾವು ಪ್ರಯಾಸಪಟ್ಟು ಜಯ ಹೊಂದಬೇಕೆಂದು ದೇವರು ಬಯಸ್ತಾನೆ. ನಾವು ಅನೇಕ ಬಾರಿ ಸೋತರೂ ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ಗಾಡಿ ಓಡಿಸಲು ಕಲಿಯುವಾಗ ನಾವು 10 ಸಾರಿ ವಿಫಲರಾದರೂ ಸಹ ನೀವು ಬಿಡದೆ ಸತತ ಪ್ರಯತ್ನದಿಂದ ಕಲಿತುಕೊಳ್ಳುವಿರಿ. ನಾವು ಎಷ್ಟು ಸಲ ಸೋತರೂ ದೇವರು ದುಃಖಿಸುವುದಿಲ್ಲ, ಆದರೆ ಪಾಪ ಮಾಡಿದರೆ ದುಃಖಿಸುತ್ತಾನೆ. ವಿಫಲವಾಗುವುದು ಪಾಪವಲ್ಲ. ಅದೇ ರೀತಿಯಲ್ಲಿ ನಾವು ದೇವರಿಗೆ ವಿಫಲರಾದರೆ ಪ್ರಾರ್ಥನೆಯ ಮೂಲಕ ಕ್ಷಮೆಯನ್ನು ಕೇಳಬೇಕು. ಸತತ ಪ್ರಯತ್ನವೇ ಸಫಲತೆಯ ಗುಟ್ಟು.